ಒಂದು ಕಡೆ ಹೈಕೋರ್ಟ್ ಆದೇಶದತ್ತ ರಾಜ್ಯದ ಜನರು ಗಮನ ಹರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತಕ್ಕೆ ಪಥ ಸಂಚಲನದ ಟೆನ್ಷನ್ ಶುರುವಾಗಿದೆ. ಆರ್ಎಸ್ಎಸ್ ಬಳಿಕ ಒಂದಾದ್ರ ಮೇಲೊಂದು ಅರ್ಜಿಗಳು ಸಲ್ಲಿಕೆ ಆಗ್ತಾ ಇದೆ. ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಇದೀಗ ಸುಮಾರು 7 ಅರ್ಜಿ ಸಲ್ಲಿಕೆ ಆಗಿದೆ ಜಿಲ್ಲಾಡಳಿತಕ್ಕೆ. ಅನುಮತಿ ವಿಚಾರದಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಇದೆ. ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಡಂಗಿಲ್ಲ. ನವೆಂಬರ್ 2ರಂದೇ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆರ್ಎಸ್ಎಸ್ ಸೇರಿ 7 ಸಂಘಟನೆಗಳಿಂದ ಪಥ ಸಂಚಲನಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅನುಮತಿ ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಪರಿಸ್ಥಿತಿ ತಣ್ಣಗಾದ ಬಳಿಕ ಅನುಮತಿ ಕೊಡೋಕೆ ಇಲಾಖೆ ಸೂಚನೆ ಕೊಟ್ಟಿದೆಯಂತೆ. ಈಗ ಅನುಮತಿ ಕೊಡೋದ್ರ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಜಿಲ್ಲಾಡಳಿತಗಳು ಬರ್ತಾ ಇಲ್ಲ. ಹೈಕೋರ್ಟ್ ಮೊರೆ ಹೋಗುತ್ತೆ. ಇದೀಗ ಕಲಬುರಗಿ ಜಿಲ್ಲಾಡಳಿತ ಅನ್ನುವ ಮಾಹಿತಿ ಇದೆ. ಒಬ್ಬರಾದ್ಮೇಲೆ ಒಂದು ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ತುಂಬಾ ಹೈ ಪ್ರೆಷರ್ ಇದು. ಎಲ್ರಿಗೂ ಪರ್ಮಿಷನ್ ಕೊಡೋದು ದೊಡ್ಡ ವಿಚಾರ ಅಲ್ಲ. ಪರ್ಮಿಷನ್ ಕೊಟ್ಮೇಲೆ ಇವ್ರು ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ಎಲ್ಲಿಂದ ತರ್ತಾರೆ ಪೊಲೀಸರನ್ನ ಆ ಪ್ರಮಾಣದಲ್ಲಿ? ಆಮೇಲೆ ಈ ಪಥ ಸಂಚಲನಕ್ಕೆ ಕೇವಲ ಆ ಭಾಗದವರು ಮಾತ್ರ ಬರ್ತಾರೆ ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ. ಹೆಂಗಿದ್ದಾಗ ಚಿತ್ತಾಪುರ ಒಂದು ರೀತಿ ಟೈಟ್ ಸೆಕ್ಯೂರಿಟಿ ಕೊಡಬೇಕು. ಆ ಸಂದರ್ಭದಲ್ಲಿ RSS ಕೇಳ್ತಾ ಇದ್ದಂತೆ ಭೀಮ್ ಆರ್ಮಿ ಆಗಿರ್ಬೋದು, ಬೇರೆಯವರು ಕೂಡ ಬಂದು ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅಂತ ಇದ್ದಾರೆ. ಪಥ ಸಂಚಲನ ಮಾಡ್ತೀವಿ ಅಂತ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಈಗ ಒಂದು ರೀತಿ ಉಸಿರುಗಟ್ಟಿಸುವ ವಾತಾವರಣ ಇದೆ. ಹಾಗಾಗಿ ಅವರು ಕೂಡ ಕೋರ್ಟ್ ಮೆಟ್ಟಿಲಿರ್ತಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಈಗ ಎಲ್ಲರ ಗಮನ ಚಿತ್ತಾಪುರದಲ್ಲಿ ಹೆಂಗಾಗುತ್ತೆ ಪಥ ಸಂಚಲನ ಅನ್ನೋದ್ರ ಮೇಲೆ ನಿಂತಿದೆ. ಒಂದ್ ಕಡೆ ಇವತ್ತು ಕೋರ್ಟ್ ತೀರ್ಪನ್ನ ಕೊಡುತ್ತೆ ಯಾರ್ಯಾರು ಯಾವಾಗ ಪಥ ಸಂಚಲನ ಮಾಡಿ ಅಂತ. ಜಿಲ್ಲಾಡಳಿತಕ್ಕೆ ಯಾವ ರೀತಿಯಾಗಿ ಇದು ಒಂದು ರೀತಿ ಉಸಿರುಗಟ್ಟಿಸ್ತಾ ಇದೆ? ಒಂದೊಂದೇ ಸಂಘಟನೆ ಬಂದು ನಮಗೂ ಪರ್ಮಿಷನ್ ಕೊಡಿ ಅಂತ ಇರೋದು. ಅಂಡ್ ರಾಜಕೀಯದ ಮೇಲಾಟಗಳು ಅಲ್ಲಿ ಹೇಗೆ ನಡೀತಾ ಇದೆ ಈ ವಿಚಾರದಲ್ಲಿ? ಹೌದು ವಿದ್ಯಾ, ಏನು ಅಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ವರ್ಸಸ್ ಸರ್ಕಾರ ಹಾಗೂ ದಲಿತ ಸಂಘಟನೆಗಳ ಜಟಾಪಟಿ ಇದೀಗ ತಾರಕಕ್ಕೆ ಇರುವಂತದ್ದು. ಏನು ಇವತ್ತು ಕಲಬುರಗಿ ಹೈಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆದಿದೆ. RSS ನ ಪಥಸಂಚಲನ ಕುರಿತು ಏನು RSS ಅರ್ಜಿ ಸಲ್ಲಿಸಿತ್ತು. ನವೆಂಬರ್ 2ರಂದು ನಮಗೆ ಪಥಸಂಚಲನ ನಡೆಸಲು ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಕುರಿತು ಇಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಂದು ಮಧ್ಯಾಹ್ನ 2:15 ಅಂದ್ರೆ ವಿಚಾರಣೆ ನಡೆಯಲಿದ್ದು. ಇನ್ನು RSSಗೆ ಕೌಂಟರ್ ಆಗಿ ಒಟ್ಟು 6 ಸಂಘಟನೆಗಳು, ದಲಿತ ಪ್ಯಾಂಥರ್ ಆಗಿರ್ಬೋದು, ಭೀಮ್ ಆರ್ಮಿ ಸೇರಿದಂತೆ ಒಟ್ಟು 6 ಸಂಘಟನೆಗಳು ನಮಗೂ ಅದೇ ದಿನದಂದು ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿ ಹಾಗೂ ಪ್ರತಿಭಟನೆಗೆ ಅನುಮತಿ ನೀಡಿ ಎಂದು ಅರ್ಜಿಯನ್ನ ಸಲ್ಲಿಸಿದ್ವು. ಇದೀಗ ಎಲ್ಲ ಅರ್ಜಿಗಳು ಇದೀಗ ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಏನು ಅನುಮತಿ ವಿಚಾರದಲ್ಲಿ ಇದೀಗ ಜಿಲ್ಲಾಡಳಿತ ಅಸಹಾಯಕ ಪರಿಸ್ಥಿತಿಗೆ ತಲುಪಿರುವಂತದ್ದು. ಏನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಸಲು ವರದಿಯನ್ನು ಕೂಡ ಸಿದ್ಧಪಡಿಸಿರುವಂತದ್ದು. ಏನು ಪ್ರಮುಖ ಅಂಶಗಳಂದ್ರೆ ಪಥಸಂಚಲನಕ್ಕೆ ಅನುಮತಿ ವಿಚಾರ ಸದ್ಯಕ್ಕೆ ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಕೊಡದಿದ್ರೆ ಒಳ್ಳೆಯದು ಎನ್ನುವಂತಹ ವರದಿಯನ್ನ ಇದೀಗ ಜಿಲ್ಲಾಡಳಿತ ಸಿದ್ಧಪಡಿಸಿರುವಂತದ್ದು. ಈ ಗಂಭೀರ ಪರಿಸ್ಥಿತಿಯಲ್ಲಿ ಅನುಮತಿ ನೀಡಿದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳಿದೆ. ಹೀಗಾಗಿ ಪರಿಸ್ಥಿತಿ ತಣ್ಣಗಾದ ಬಳಿಕ ಅನುಮತಿ ನೀಡಿದ್ರೆ ಒಳ್ಳೆಯದು ಎನ್ನುವಂತಹ ಕೋರಿಕೆಯನ್ನ ಇದೀಗ ಹೈಕೋರ್ಟ್ ಮುಂದೆ ಜಿಲ್ಲಾಡಳಿತ ಇರ್ತಿರುವಂತದ್ದು. ಏನು ಜಿಲ್ಲಾಡಳಿತ ಇದೆ ಈಗ ಮಧ್ಯಾಹ್ನ 12:30 ಒಳಗಾಗಿ ಕೋರ್ಟ್ಗೆ ಏನು ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಇದೀಗ ಏನಂದ್ರೆ 7 ಅರ್ಜಿಗಳು ಇದೀಗ ವಿಚಾರಣೆಗೆ ಮಾಡಲಿರುವಂತದ್ದು. ಏನು 7 ಜನರಿಗೆ ಯಾವೆಲ್ಲ ದಿನಾಂಕಗಳನ್ನು ನಿಗದಿ ಮಾಡಬೇಕು ಅನ್ನೋದು ಕುರಿತು ಕೋರ್ಟ್ ಇಂದು ಪ್ರತ್ಯೇಕ ದಿನಾಂಕವನ್ನು ನಿಗದಿ ಮಾಡುವ ಸಾಧ್ಯತೆಗಳಿದ್ದು. ಇದೆಲ್ಲದರ ನಡುವೆ ಜಿಲ್ಲಾಡಳಿತ ಇದೀಗ ಯಾರಿಗೂ ಅನುಮತಿ ನೀಡದೇ ಇರುವುದೇ ಸೂಕ್ತ ಎನ್ನುವಂತಹ ಅಸಹಾಯಕತೆಯನ್ನ ತೋರಿ ಈಗ ಹೈಕೋರ್ಟ್ ವರದಿಯನ್ನ ಸಲ್ಲಿಸುತ್ತಿರುವಂತದ್ದು. ಈಗ ಒಟ್ಟಾರೆ ಹೇಳೋದಾದ್ರೆ ಈಗ ಚಿತ್ತಾಪುರ ಪಥಸಂಚಲನ ಕುರಿತು ಎಲ್ಲರ ಚಿತ್ತ ಇದೀಗ ಹೈಕೋರ್ಟ್ ಅಂತ ನೆಟ್ಟಿರುವಂತದ್ದು. ವಿದ್ಯಾ, ಧನ್ಯವಾದ ಶ್ರೀಕಾಂತ್ ಡೀಟೇಲ್ಸ್ಗೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲ್ಲಿನ ಜಿಲ್ಲಾಡಳಿತ ಕೂಡ ಸಿಗಾಕೊಂಡಿದೆ. ಈಗ ಎಷ್ಟು ಜನಕ್ಕೆ ಅಂತ ಪ್ರೊಟೆಕ್ಷನ್ ಕೊಡುತ್ತೆ? ಎಲ್ಲರೂ ಬಂದು ಸಂಘಟನೆಯವರು ಅವತ್ತೇ ನೀವು ಅವಕಾಶ ಮಾಡಿಕೊಡ್ಬೇಕು ಪಥ ಸಂಚಲನಕ್ಕೆ ಅಂತ ಪರ್ಮಿಷನ್ ಕೇಳಕ್ ಬಂದಾಗ ಕಷ್ಟ ಆಗ್ತದೆ ಅವ್ರಿಗೂ ಕೂಡ.